ನಮ್ಮ ಕನ್ನಡ ಚಿತ್ರರಂಗ ತುಂಬ ಯಶಸ್ವಿಯಾಗಿ ಬೆಳಿಬೇಕು. ಇವತ್ತು ಸಾಮಾನ್ಯವಾಗಿ ಎಲ್ಲ ಚಿತ್ರರಂಗಗಳನ್ನು ನೋಡ್ತಾ ಇದ್ವಿ, ಬೇರೆ ಬೇರೆ ಭಾಷೆಯನ್ನು ನೋಡ್ತಾ ಇದ್ವಿ, ಬೇರೆ ಬೇರೆ ಭಾಷೆಗಳ ಚಿತ್ರವನ್ನು ರೀಮೇಕ್ ಮಾಡ್ತಾ ಇದ್ವಿ. ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಬೇರೆ ಭಾಷೆಯವರು ತಗೊಂಡು ರೀಮೇಕನ್ನು ಮಾಡಿ ನಮ್ಮ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದೇ ನಮ್ಮ ಆಸೆ. ಎಷ್ಟೋ ಜನ ಕಲಾವಿದರು ತುಂಬ ಕಷ್ಟಪಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್, ಅಂಬರೀಷ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಇವತ್ತಿನ ದಿವಸ ಕಲೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಇಲ್ಲ, ಧರ್ಮ ಇಲ್ಲ. ಕಲೆ ಅಂತಂದರೆ ಅದು ಒಂದೇ ಧರ್ಮ ಅಂತ. ಆ ಧರ್ಮಕ್ಕೆ ಇರತಕ್ಕಂಥದ್ದು ಒಂದೇ ಹೆಸರು ಕಲಾವಿದರು ಅಂತ. ಅಂಥ ಒಂದು ಕಲಾವಿದರನ್ನ ನಾವೆಲ್ಲರೂ ಸೇರಿ ಪ್ರೋತ್ಸಾಹವನ್ನು ಮಾಡಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನಂತೀರಿ ಬೆರಕನ್ನು ಬಿಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕಲಾಭಿಮಾನಿಗಳು, ಕಲೆಯನ್ನು ಪ್ರೋತ್ಸಾಹವನ್ನು ಮಾಡುವಂಥವ್ರು, ನಮ್ಮ ಕನ್ನಡವನ್ನು ಬೆಳೆಸಬೇಕು. ಈ ಚಿತ್ರರಂಗ ತುಂಬ ವರ್ಷಗಳಿಂದ ತುಂಬ ಕಷ್ಟವನ್ನು ಪಡ್ತಾ ಇದೆ. ಆ ಕಷ್ಟ ಮುಂದಿನ ದಿವಸಗಳಲ್ಲಿ ನೀಗಬೇಕು ಅನ್ನುವಂಥ ಆಸೆ. ಇಂಥ ಹೊಸೊಬ್ಬರ ಪ್ರಯತ್ನ ತುಂಬ ಚೆನ್ನಾಗಾಗಿದೆ. ಚಲನಚಿತ್ರನೂ ಕೂಡ ಮುಂದಿನ ದಿವಸಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ತಾವೆಲ್ಲರೂ ಕೂಡ ಕನ್ನಡಿಗರು ಅದನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು ಅನ್ನುವಂಥ ಆಸೆ ನನ್ನದು. ಹಾಗಾಗಿ ಈ ಚಿತ್ರರಂಗಕ್ಕೆ ಎಲ್ಲ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಜೈ ಗುರುದೇವ. ಇಲ್ಲಿ ಬಂದಿರುವ ಎಲ್ಲ ಒಂದು ಪತ್ರಕರ್ತ ತಂಡದವರಾಗಿರ್ಬೋದು, ಇಲ್ಲ ಒಂದು PRO ಟೀಮ್ ಆಗಿರ್ಬೋದು, ಸೊ ಪ್ರತಿಯೊಬ್ಬರು ಈ ಒಂದು ವಿಷಯವನ್ನು ಜನರಿಗೆ ಒಂದು ಮುಟ್ಟಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರೋ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ 0 to 1 ಅನ್ನೋದು ಒಂದು ಇಂಗ್ಲೀಷ್ ಟೈಟಲ್ ಇಟ್ಕೊಂಡು ಕನ್ನಡ ಮತ್ತು ಇಂಗ್ಲೀಷ್ ಇದೆರಡು ಭಾಷೆಗಳ ಜೊತೆಗೆ ತೆಲುಗು, ತಮಿಳ್, ಹಿಂದಿಲೂ ಈ ಒಂದು ಚಲನಚಿತ್ರವನ್ನು ತೊಗೊಂಡು ಬರೋಣ ಅಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಈ ಒಂದು ಫೆಬ್ರವರಿ 2ನೇ ತಾರೀಕಿಂದ ಒಂದು ಶೂಟಿಂಗ್ ಅನ್ನೋದೊಂದು ಸ್ಟಾರ್ಟ್ ಮಾಡಿ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋ ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಎಲ್ಲ ಒಂದು ನಮ್ಮ ಕನ್ನಡಿಗ ವೀಕ್ಷಕರಿಗೆ ಕೇಳ್ಕೊಳ್ಳೋದಂದರೆ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಧನ್ಯವಾದಗಳು. ಸೊ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಮಿಸ್ಟರ್ ವೆಂಕಟೇಶನ್ ಅವರು DOP ಮಾಡ್ತಾ ಇದ್ದಾರೆ. ಸೊ ಇವರು ವೆಂಕಟೇಶ್ ಅಂತ ಹೇಳಿ. ಸೊ ಈಗಾಗಲೇ ನೋಡಿರ್ತೀರ, ಈಗ ಕೆಲವೊಂದು ಹೊಸ ಒಂದು 2-3 ಚಿತ್ರದಲ್ಲಿ ಒಂದು ಅಸೋಸಿಯೇಟ್ DOP ಆಗಿ, ಅಸಿಸ್ಟೆಂಟ್ DOP ಆಗಿ ಒಂದು ಅವರ ಒಂದು 3-4 ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟು ಶ್ರಮಪಟ್ಟು ಇವತ್ತು ಲೀಡ್ DOP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನಗೆ ತುಂಬ ಖುಷಿಯಾಗುತ್ತೆ ಅವ್ರು ನೋಡಿದಾಗೆಲ್ಲ. ಒಂದು ಸ್ಪೆಷಲ್ ಎನರ್ಜಿ ಜೊತೆಗೆ ಅವ್ರದ್ದು ಕೆಲಸ ಇಲ್ಲ ಅಂದರೂ ಕೂಡ ಮುಂದೆ ಬಂದು ಇಲ್ಲ ಸಾರಿ ನಾನು ಮಾಡ್ತೀನಿ ಅಂತ ನಿನ್ನೆ ನೈಟ್ 1 ಗಂಟೆವರೆಗೂ ಕೆಲಸ ಮಾಡಿದ್ರು ನಮ್ಮದೊಂದು ಪೋಸ್ಟರ್. ಸೊ ಥ್ಯಾಂಕ್ ಯು ವೆಂಕಟೇಶ್. ನಿಮ್ಮಂಥವ್ರು ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಈ ಥರ ಒಂದು ಪ್ರಯತ್ನದಲ್ಲಿದ್ದಾಗ. ಸೊ ಅದೇ ರೀತಿ ಸೊ ಮಿಸ್ಟರ್ ವಿನೋದ್ ಅಂತ, ಸೊ ಹಿ ಈಸ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಸೊ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೂ ಒಂದು ನಾಯಕ ನಟನಾಗಿ ನಾಗವೇಣಿ ಸಂತೋಷ್ ಅನ್ನೋದು ನಾನೇ. ಸೊ ನಾನೇ ಅದೊಂದು ಜವಾಬ್ದಾರಿಯನ್ನು ತಗೊಂಡು ಮುಂದೆ ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ಇವತ್ತೇನು ಒಂದು 0 to 1 ಒಂದು ಮೂವಿ ಮಾಡ್ತಿದ್ದಾರೆ ನಾಗವೇಣಿ ಸಂತೋಷ್ ಅವರು. ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂವಿ ಮಾಡ್ತಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಯಶಸ್ಸು ಪಡಬೇಕಂತೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಿ. This is the first film which I am doing the lead role in 0 to 1. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಮೇನ್ ಇಂಟೆನ್ಷನ್ ಆ್ಯಂಡ್ ಮೇನ್ ಮೋಟಿವ್ ಆ್ಯಂಡ್ ಕಂಟೆಂಟ್ ಆಫ್ ದ ಫಿಲಮ್ ಏನು ಅಂತಂದರೆ, ನಮ್ಮ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ ಆಗಿರ್ಬೋದು, ಸಕ್ಸಸ್ನ ಅದೆಷ್ಟು ಎಕ್ಸೈಟ್ಮೆಂಟಿಂದ, ಖುಷಿಯಿಂದ ಸ್ವಾಗತಿಸ್ತಾರೋ, ಫೇಲಿಯರ್ನು ಅದೇ ಚಾಲೆಂಜಿಂದ, ಅದೇ ಧೈರ್ಯದಿಂದ, ಅದೇ ಕರೇಜಿಂದ ತಗೋಬೇಕು. ಸೊ ಹೊಸ ಚಿತ್ರತಂಡ, ಹೊಸ ಪ್ರಯತ್ನ. ಸಂತೋಷ್ ಅವರು ಬಂದು ಈ ಥರ ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ, ಬರಬೇಕು ಮುಹೂರ್ತಕ್ಕೆ ಅಂತ ಹೇಳಿದ್ರು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಹೊಸ ಸಿನಿಮಾಗಳು ಬರ್ತಾಯಿದೆ, ಗುರುಗಳು ಹೇಳಿದಂಗೆ ಬೇರೆ ಡಬ್ಬಿಂಗು ಬರ್ತಾಯಿದೆ. ಅಂಥದ್ರಲ್ಲಿ ನಮ್ಮವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮವ್ರು ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅಗೇನ್ ಆಲ್ ದಿ ಬೆಸ್ಟ್. ಎಲ್ಲ ಫುಲ್ ಸಿನಿಮಾ ತಂಡ ಇದೆ ಅನ್ಕೋತೀನಿ. ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಸೊ ಎಲ್ಲರೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ನನ್ನ ಸಪೋರ್ಟ್ ಹೆಂಗೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.